ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಈ ದಿನ ನಿಮ್ಮನ್ನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕಿನ ಬೆಳ್ಳೂರು ಕ್ರಾಸ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಬೆಳ್ಳೂರಿನ ಶ್ರೀ ಕಲ್ಲೇಶ್ವರ ಸ್ವಾಮಿಯ ಬಗ್ಗೆ ತಿಳಿಯೋಣ. ಶ್ರೀ ಕಲ್ಲೇಶ್ವರನ ಕೃಪೆಗಾಗಿ ಈ ವಿಡಿಯೋವನ್ನು ಪೂರ ನೋಡಿ ಪ್ರತಿಯೊಬ್ಬರೂ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ಈ ಪುರಾತನ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಾಯವಾಗುವಂತೆ ಮಾಡಿ. ಶ್ರೀ ಕಲ್ಲೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತೀರಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ. ಇಲ್ಲಿಗೆ ಸರಿಸುಮಾರು ಸಾವಿರಾರು ವರ್ಷಗಳ ಹಿಂದೆ ಈ ಬೆಳ್ಳೂರು ಪ್ರದೇಶವು ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕವಾಗಿ ಸಾಮಾಜಿಕ ಚಟುವಟಿಕೆಗಳಿಂದ ಕೂಡಿತ್ತೆಂದು ಇತಿಹಾಸದ ವರದಿಗಳು ತಿಳಿಸುತ್ತವೆ. ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯದವರ ಕಾಲಕ್ಕೂ ಹಿಂದಿನದೆಂದು ತಿಳಿಯಲಾಗಿದೆ. ಈ ಕಲ್ಲೇಶ್ವರ ಸ್ವಾಮಿಯು ಈ ಭಾಗದ ಅತ್ಯಂತ ಪ್ರಸಿದ್ಧ ಶಿವಕ್ಷೇತ್ರವೆಂದು ಪವಾಡ ಕ್ಷೇತ್ರವೆಂದು ಕರೆಯಲಾಗಿದೆ. ಈ ದೇವಾಲಯದ ಗರ್ಭಗೃಹ ಸುಖನಾಶಿ ಮತ್ತು ನವರಂಗವನ್ನು ಹೊಂದಿದ್ದು ಶಿಲ್ಪಕಲೆ ಮತ್ತು ವಿನ್ಯಾಸವನ್ನು ನೋಡಿದರೆ ಇದೊಂದು ಅದ್ಭುತವಾದ ಅತಿ ಪುರಾತನವಾದ ಶಿವ ದೇವಾಲಯವೆಂದು ತಿಳಿದು ಬರುತ್ತದೆ. ಈ ಕ್ಷೇತ್ರನಾಥನಾದ ಶ್ರೀ ಕಲ್ಲೇಶ್ವರ ಸ್ವಾಮಿಯು ಯಾರು ಕೆತ್ತಿಸಿದ ಶಿವಲಿಂಗವಲ್ಲವೆಂದು, ಈ ಕಲ್ಲೇಶ್ವರ ಸ್ವಾಮಿಯು ಸ್ವಯಂಭೂಲಿಂಗವೆಂದು, ಕಲ್ಲಿನಲ್ಲಿ ಉದ್ಭವವಾಗಿ ಕಾಣಿಸಿಕೊಂಡ ಪವಿತ್ರ ಲಿಂಗವೆಂಬ ನಂಬಿಕೆ ಇರುತ್ತದೆ. ಸ್ವಯಂಭೂಲಿಂಗವಾಗಿ ಕಲ್ಲಿನಲ್ಲಿ ಉದ್ಭವವಾದ ಈ ಈಶ್ವರನಿಗೆ ಕಲ್ಲೇಶ್ವರನೆಂಬ ಹೆಸರು ಬಂದಿತೆಂದು ಹೇಳಲಾಗಿದೆ. ಈ ಕಲ್ಲೇಶ್ವರ ಸ್ವಾಮಿಯ ಪವಾಡಗಳು ಮತ್ತು ಐತಿಹಾಸಿಕ ನಂಬಿಕೆಗಳು ಈ ಸ್ವಯಂಭೂ ಸನ್ನಿಧಿಯಲ್ಲಿ ತಮ್ಮ ಎಲ್ಲ ರೀತಿಯ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂತಲೋ ತಮ್ಮ ಮನಸ್ಸಿನ ಕಷ್ಟ ಕಾರ್ಪಣ್ಯಗಳನ್ನು ಈ ಕಲ್ಲೇಶ್ವರ ಸ್ವಾಮಿಯು ಈಡೇರಿಸುತ್ತಾನೆ ಎಂದು ನಂಬಲಾಗಿದೆ. ದೀರ್ಘಕಾಲದ ಅನಾರೋಗ್ಯ, ರೋಗ ರುಜಿನಗಳನ್ನು ಈ ಕಲ್ಲೇಶ್ವರನು ನೀಗಿಸುತ್ತಾನೆ ಎಂದು ತಿಳಿಯಲಾಗಿದೆ. ಗಾಳಿ, ದೆವ್ವ, ಪೀಡೆ, ಪಿಸಾಚಿ ಕಾಟಗಳ ಭಯ, ಭೀತಿಯನ್ನು ಈ ಸ್ವಾಮಿಯು ನಿವಾರಿಸುತ್ತಾನೆ ಎಂದು ನಂಬಲಾಗಿದೆ. ಬೆಳ್ಳೂರಿನ ಈ ಉದ್ಭವ ಕಲ್ಲೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಅಭಿಷೇಕಗಳನ್ನು ಮಾಡಿಸಿ ದರ್ಶನವನ್ನು ಪಡೆದು ಭಕ್ತಿಯಿಂದ ಪ್ರಾರ್ಥಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಕ್ಕಿ ನಾವು ಅಂದುಕೊಂಡ ಮನೆ, ಮಠ, ಸೈಟು, ಮಕ್ಕಳ ವಿದ್ಯಾಭ್ಯಾಸ, ಕೆಲಸ, ವ್ಯಾಪಾರ ಅಭಿವೃದ್ಧಿ, ಗೃಹ ಕಲಹ ನಾಶ, ಕುಟುಂಬ ಸೌಖ್ಯ, ಎಲ್ಲ ರೀತಿಯ ಸಂಸಾರ ತಾಪತ್ರಯಗಳು ನಿವಾರಣೆಯಾಗಿ ಧನ ಕನಕ ವಸ್ತು ವಾಹನಾದಿಗಳು ಲಭಿಸುತ್ತವೆ ಎಂದು ದೃಢವಾಗಿ ನಂಬಲಾಗಿದೆ. ಈ ಭಾಗದ ಗ್ರಾಮೀಣ ಭಾಗದ ಕೃಷಿಕ ರೈತರಿಗೆ ಬೆನ್ನೆಲುಬಾಗಿ ಈ ಕಲ್ಲೇಶ್ವರ ಸ್ವಾಮಿಯು ನಿಂತಿದ್ದಾನೆ ಎಂದು ನಂಬಲಾಗಿದೆ. ಕೃಷಿಯಲ್ಲಿ ಉತ್ತಮ ಬೆಳೆ ಬರಲು ಮತ್ತು ಮಳೆ ಬೆಳೆ ಸಮೃದ್ಧಿಯಾಗಲು ಈ ಕಲ್ಲೇಶ್ವರ ಸ್ವಾಮಿಗೆ ವಿಶೇಷ ಹರಕೆಯನ್ನು ಹೊರುತ್ತಾರೆ ಎಂದು ತಿಳಿಸುತ್ತಾರೆ. ಪ್ರತಿ ವರ್ಷ ಜಾತ್ರೆ, ರಥೋತ್ಸವ, ವಿಶೇಷ ಪೂಜೆಗಳನ್ನು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ನೆರವೇರಿಸುತ್ತಾರೆ. ಆಗ ಸ್ವಾಮಿಯು ಪವಾಡ ಸದೃಶವಾಗಿ ಎಲ್ಲವನ್ನು ನೆರವೇರಿಸುತ್ತಾನೆ ಎಂದು ದೃಢವಾಗಿ ಹೇಳುತ್ತಾರೆ. ಸ್ವಯಂಭೂ ಕಲ್ಲೇಶ್ವರನ ಸನ್ನಿಧಿಯಲ್ಲಿ ವಿಶೇಷವಾಗಿ ಸರ್ಪದೋಷ, ಗ್ರಹದೋಷ ನಿವಾರಣೆಗಾಗಿ ವಿಶೇಷ ಪೂಜೆ, ರುದ್ರಾಭಿಷೇಕವನ್ನು, ಬಿಲ್ವಾರ್ಚನೆಯನ್ನು ಮಾಡಲಾಗುತ್ತದೆ. ಆದ್ದರಿಂದ ಜೀವನದ ನಾನಾ ಸಮಸ್ಯೆಗಳು ಕಳೆಯುತ್ತವೆ ಎಂದು ಭಕ್ತರು ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಈ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಬ್ರಹ್ಮ ರಥೋತ್ಸವ, ಅಭಿಷೇಕ, ಪೂಜಾದಿಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತವೆ.
ಅನೇಕ ಕಡೆಗಳಿಂದ ಭಕ್ತರು ಆಗಮಿಸಿ ಸ್ವಯಂಭೂ ಕಲ್ಲೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಮಹಾಶಿವರಾತ್ರಿಯಂದು ಈ ಕಲ್ಲೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ರಾತ್ರಿ ಜಾಗರಣೆ, ವಿಶೇಷ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತವೆ. ಇಂತಹ ಪವಾಡ ಸದೃಶ ದೇವಾಲಯವು ಕಲ್ಕಿಯ ಪ್ರಭಾವಕ್ಕೆ ಸಿಕ್ಕಿ ಅಳಿವಿನಂಚು ತಲುಪಿದೆ. ಏಳುವವರು ಕೇಳುವವರಿಲ್ಲದೆ ಶಿಥಿಲಾವಸ್ಥೆಯಲ್ಲಿದೆ. ಈ ಸ್ವಯಂಭೂ ಕಲ್ಲೇಶ್ವರನೇ ನಿಮ್ಮನ್ನು ಕೇಳುತ್ತಿದ್ದಾನೆಯೇ? ನಾನು ನಿಮ್ಮ ಕಷ್ಟ ಕಳೆದು ಉದ್ಧಾರ ಮಾಡಿದ್ದೇನೆ ಅಲ್ಲವೇ ಭಕ್ತರೇ? ಆದರೆ ನೀವು ನನ್ನ ದೇವಾಲಯವನ್ನು ಈ ಸ್ಥಿತಿಗೆ ತಂದಿದ್ದೀರಿ ಏಕೆ ಎಂದು ಕಣ್ಣೀರು ಸುರಿಸುತ್ತಿದ್ದಾನೆ. ಈಗ ಏನು ಮಾಡಬೇಕೆಂದು ನೀವೇ ಯೋಚಿಸಿ ನೋಡಿ ಭಕ್ತರೇ. ಈ ವಿಡಿಯೋವನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ಈ ಪುರಾತನ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಾಯವಾಗುವಂತೆ ಮಾಡಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.